ಪಿಚ್ಕಾರರಿಗೆ ಹಣ ಕೊಟ್ಟ ತಂದೆಯ ಅನುಭವದಿಂದ ಮಗನು ಜೀವನದ ಶಾಶ್ವತ ಪಾಠವನ್ನು ಕಲಿತುಕೊಂಡನು. ಒಬ್ಬ ಹುಡುಗ ಕಾಲೇಜಿನಲ್ಲಿ ಸ್ಕಾಲರ್ ಆಗಿದ್ದ. ಒಂದು ಊರಲ್ಲಿ ಒಬ್ಬ ತಂದೆ ಇದ್ದ. ತನ್ನ ಮಗನು ಒಳ್ಳೆಯ ಮಾನವನಾಗಿ ಬೆಳೆದು ಸಮಾಜದಲ್ಲಿ ತನ್ನ ಕಾಲಿನ ಮೇಲೆ ನಿಂತು ಏನನ್ನಾದರೂ ಸಾಧಿಸಬೇಕು ಎಂಬುದು ತಂದೆಯ ದೊಡ್ಡ ಆಸೆ. ಅವನು ದೊಡ್ಡ ಕೋಟ್ಯಾಧಿಪತಿಯಾಗಿದ್ದನು. ಕೈ ತುಂಬಾ ಹಣ ಇದ್ದರೂ ಮಗನು ತನ್ನ ಸ್ವಂತ ಸಾಮರ್ಥ್ಯದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು, ತನ್ನ ಜ್ಞಾನದಿಂದ ಸಮಾಜಕ್ಕೆ ಏನೂ ಮಾಡಿದಂತೆ ಆಗಬೇಕು ಎಂದು ತಂದೆಯಾಗಿರುವ ಆತ ಮಗನನ್ನು ಹಲವಾರು ಗುರುಗಳ ಬಳಿಗೆ ಕಳುಹಿಸಿದನು. ಹಲವಾರು ಸ್ಥಳಗಳ ಗುರುಕುಲಗಳಲ್ಲೂ ಸೇರಿಸಿದನು. ಆದರೆ ಗುರಿಕರೆಯ ಬದಲು ಮಗನು ಎಲ್ಲವನ್ನೂ ಆಟವನ್ನಾಗಿ ತೆಗೆದುಕೊಂಡನು. ಒಬ್ಬನೇ ಮಗ ಮುಂದೆ ತಾನು ಕಟ್ಟಿದ ಸಾಮ್ರಾಜ್ಯವನ್ನು ಹೇಗೆ ಮುಂದುವರಿಸುತ್ತಾನೋ ಎಂಬ ಚಿಂತೆಯಲ್ಲಿದ್ದ ತಂದೆ, ಇವನನ್ನು ನಾನು ತಾನೇ ಗುರುವಾಗಿ ರೂಪಿಸಬೇಕು, ಮೂರ್ತಿಗೊಳಿಸಬೇಕು ಎಂದು ನಿಶ್ಚಯಿಸಿದ. ಇತರವರು ಬಿಟ್ಟು ಬಿಡಬಹುದು, ಆದರೆ ನಾನು ನನ್ನ ಕರ್ತವ್ಯವನ್ನು ಮರೆತೇ ಬಿಡಲಾರೆ ಎಂದುಕೊಂಡೆ. ಒಂದು ದಿನ ಅವರು ಕೈ ತುಂಬಾ ಹಣವನ್ನು ಬ್ಯಾಗಿನಲ್ಲಿ ಹಾಕಿಕೊಂಡು ಮಗನನ್ನು ಕರೆದುಕೊಂಡು ಹೊರಟರು. ಮಗು ಬರಲಾಂದು ಕೇಳಿ ಅವನನ್ನು ಕರೆದುಕೊಂಡು ಪಾರ್ಕ್ಗೆ ಹೋದರು. ಅಲ್ಲಿ ಮೂವರು ಪಿಚ್ಚುಕಾರರು ಕೂತು ಭಿಕ್ಷೆ ಬೇಡುತ್ತಿದ್ದರೆ, ಬಿಸಿಲಿನ ಬೇಸಿಗೆಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ. ಯಾವ ಕಾರಣದಿಂದಲೋ ಬದುಕು ಅವರನ್ನು ಆ ಸ್ಥಿತಿಗೆ ತಂದಿತ್ತು. ತಂದೆ ಮಗನನ್ನು ಅವರ ಹತ್ತಿರಕ್ಕೆ ಕರೆದೊಯ್ದನು. ಮಗನು ಅವರು ಮೂವರನ್ನು ನೋಡುತ್ತಿದ್ದಂತೆ ತಂದೆ ಬ್ಯಾಗಿನಲ್ಲಿದ್ದ ಹಣವನ್ನು 3 ಸಮಪಾಲು ಮಾಡಿ ಮೂವರಿಗೆ ಸಮಾನವಾಗಿ ಕೊಟ್ಟನು. ಮಗನಿಗೆ ತಂದೆ ಮೂರ್ಖನಂತೆ ಅನ್ನಿಸಿತು. ಇವರನ್ನು ನೋಡಿ ಒಳ್ಳೆಯ ಸ್ಥಿತಿಯವರಂತೆ ಕಾಣ್ತಾ ಇಲ್ಲ. ಏಕೆ ಇವರಿಗೆ ಅಷ್ಟು ಹಣ ಕೊಡ್ತಾರೆ, ಏಕೆ ಇಷ್ಟು ದುಡಿದು ಗಳಿಸಿದ ಹಣವನ್ನು ಹಾಗೆ ಕೊಡ್ತಾರೆ ಎಂದುಕೊಂಡು ತಂದೆಯ ಮೇಲಿದ್ದ ಗೌರವ ಕಡಿಮೆಯಾಯಿತು. ಈ ಘಟನೆ ಮಗನ ಮನದಲ್ಲಿ ದಿನದಿಂದ ದಿನಕ್ಕೆ ಜಿಡ್ಡಾಗಿ ಬಿತ್ತು. ಇವರೇ ನಮ್ಮ ಸಾಮ್ರಾಜ್ಯವನ್ನು ನಡೆಸಬೇಕಾ? ಈ ರೀತಿ ಹಣ ಕೊಟ್ಟು ಎಲ್ಲವನ್ನೂ ಖಾಲಿ ಮಾಡಿಬಿದ್ದಾರಲ್ಲ ಎಂದು ಆತಂಕಗೊಂಡ. ಅದೇ ಚಿಂತೆಯಲ್ಲಿ 2 ತಿಂಗಳು ಕಳೆದವು. ಅದೇ ಪಾರ್ಕ್ಗೆ ತಂದೆ ಮತ್ತೆ ಮಗನನ್ನು ಕರೆದುಕೊಂಡು ಹೋದ. 3 ಪಿಚ್ಚುಕಾರರಲ್ಲಿ ಈಗೊಂದು ಮಾತ್ರ ಇದ್ದ. ಇನ್ನಿಬ್ಬರು ಎಲ್ಲಿಗೆ ಹೋದರು ಎಂದು ಮಗನಿಗೆ ಕುತೂಹಲ. ಅವರು ಆ ಒಬ್ಬನ ಬಳಿ ಹೋದರು. ನಿನಗೆ ಕೊಟ್ಟಷ್ಟು ಹಣ ಏನು ಆಯಿತು ಎಂದು ತಂದೆ ಕೇಳಿದರು. ಪಿಚ್ಕೋರನು ತಲೆಯನ್ನು ಕುಣಿದು ಹೇಳಿದ, ಅದು ನಮ್ದಿನ ಊಟಕ್ಕೆ ಬೇಕಾದಷ್ಟು ಬಳಸಿಕೊಂಡು ಮನೆಗೆ ಹೋಗಿ ಚಿಲ್ಲರೆಯಾಗಿ ಬಳಸಿ 2 ತಿಂಗಳಲ್ಲಿ ಮುಗಿಸಿಕೊಂಡೆ. ಮತ್ತೆ ಹಸಿವು ಬಂತು, ಮತ್ತೇನೂ ಮಾರ್ಗವಿಲ್ಲ, ಮತ್ತೆ ಪಿಚ್ಚೆಗೆ ಬಂದೆ. ಇನ್ನಿಬ್ಬರೂ ಎಲ್ಲಿ ಎಂದು ಮಗನು ಕೇಳಲು ಅವನು ದೊಡ್ಡ ಕಟ್ಟಡವೊಂದನ್ನು ತೋರಿಸಿ, ಒಬ್ಬನು ಅಲ್ಲಿ ಅಂಗಡಿ ಹಾಕಿಕೊಂಡಿದ್ದಾನೆ, ಮತ್ತೊಬ್ಬ ಯಾವುದೋ ಜಾಗದಲ್ಲಿರಬಹುದು ಎಂದು. ತಂದೆ ಮಗರು ಕಟ್ಟಡದ ಕಡೆ ಹೋದರು. ಒಬ್ಬ ಫುಡ್ ಸ್ಟಾಲ್ ಆರಂಭಿಸಿ ಜನರಿಗೆ ಸ್ವಚ್ಛವಾದ ಊಟ ನೀಡುತ್ತ ಚೆನ್ನಾಗಿ ವ್ಯವಹಾರ ನಡೆಸುತ್ತಿದ್ದ. ಅವರು ತಂದೆ ಮಗರನ್ನು ಕಂಡೊಡನೆ ಓಡಿ ಬಂದು ನಮಸ್ಕರಿಸಿದನು. ನೀವು ಕೊಟ್ಟ ಹಣವನ್ನು ಏನು ಮಾಡಲಿ ಎಂದು ಯೋಚಿಸಿದೆ. ನನಗೆ ಯಾವಾಗಲೂ ಒಳ್ಳೆಯ ಊಟ ಕೊಡುವ ಹೋಟೆಲ್ ತೆಗೆಯಬೇಕಿತ್ತು. ಅದನ್ನೇ ನಿಮ್ಮ ಹಣದಿಂದ ಆರಂಭಿಸಿದ್ದೇನೆ. ದೇವರ ಕೃಪೆಯಿಂದ ಚೆನ್ನಾಗಿ ಚಲಿಸುತ್ತಿದೆ ಎಂದ. ಮಗನಿಗೆ ಇನ್ನೂ ಕುತೂಹಲ. 3ನೇಯವನು ಎಂದು ಸ್ವಲ್ಪ ದೂರ ಮರದ ಕೆಳಗೆ ಹೋಗಿ ನೋಡಿ ಎಂದ. ಅವರು ಹೋದಾಗ ಅಲ್ಲಿ ಜನರು ಜೂಜಾಡುತ್ತಿದ್ದರಲ್ಲದೆ 3ನೇಯ ಪಿಚ್ಚುಕೋರನು ಕೂಡ ಮಧ್ಯದಲ್ಲಿ ಕೂತು ಜೂಜಾಡುತ್ತಿದ್ದ. ಅವನನ್ನು ಕೇಳಿದಾಗ, ನಿಮ್ಮ ಹಣ ನೋಡಿ ನಾನು ಜೂಜಾಡಿದೆ. ಮೊದಲಿಗೆ ಡಬಲ್ ಆಯಿತು, ಮತ್ತೆ ಆಡುವ ಆಸೆ ಬಂತು, ಎಲ್ಲವೂ ಕಳೆದು ಹೋಯಿತು. ಈಗ ದಿನವೂ ಪಿಚ್ಚೆ ತೆಗೆದು ಮತ್ತೆ ಅದನ್ನೇ ಜೂಜಾಡುತ್ತಾ ಇದ್ದೀನಿ ಎಂದ. ತಂದೆ ಮಗನ ಕಡೆ ನೋಡಿದರು. ಮಗನ ಮನದಲ್ಲಿ ಸ್ಪಷ್ಟತೆ ಮೂಡಿತು. ಮುಂದಿನ ಬೆಳಗ್ಗೆ ಮಗನ ಮುಖದಲ್ಲಿ ಸ್ಪಷ್ಟ ಸ್ಥಿರವಾದ ಅರಿವು ಕಂಡ ತಂದೆ, ಏನಪ್ಪಾ ಕಲಿತುಕೊಂಡೆ ಎಂದು ಕೇಳಿದಾಗ ಮಗ ಹೇಳಿದ, ನೀವು ಯಾಕೆ ಈ ಅನುಭವ ಕೊಟ್ಟಿರಿ ಎಂಬುದು ಈಗ ನನಗೆ ಅರ್ಥವಾಯಿತು. ಜೀವನದಲ್ಲಿ ಕಲಿಯುವುದು ಅದಷ್ಟೇ ಶಾಶ್ವತ. ದೇವರು ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡುತ್ತಾನೆ. ನೀವು ಕೊಟ್ಟ 3 ಅವಕಾಶಗಳು 3 ಜನರ ಮನಸ್ಸಿನ ಗುಣವನ್ನು ತೋರಿಸಿತು. ಮೊದಲವನಿಗೆ ಗುರಿಯೇ ಇರಲಿಲ್ಲ, ಎಷ್ಟೇ ಕೊಟ್ಟರೂ ಮತ್ತೆ ಆ ಸ್ಥಿತಿಗೆ ಬರುತ್ತಾನೆ. 2ನೇಯವನು ಅವಕಾಶಕ್ಕಾಗಿ ಕಾಯುತ್ತಿದ್ದ, ಅವಕಾಶ ಸಿಕ್ಕ ಕೂಡಲೇ ಅದನ್ನು ಶ್ರೇಷ್ಠವಾಗಿ ಬಳಸಿಕೊಂಡ. 3ನೇಯವನು ಅವನ ಮನಸ್ಸು ಸದಾ ವ್ಯಸನಗಳ
ಕಡೆ. ಹಾಗಾಗಿ ಅವಕಾಶವು ಅವನನ್ನು ಉಳಿಸಿಲ್ಲ. ಪಾಠ ಏನೆಂದರೆ, ಹಣದಿಂದ ಯಾರನ್ನೂ ಮೇಲಕ್ಕೆತ್ತಲು ಸಾಧ್ಯವಿಲ್ಲ. ಮನಸ್ಸಿನ ಗುಣ, ಗುರಿ, ದೃಢತೆ ಇವು ಇದ್ದಾಗ ಮಾತ್ರ ಜೀವನದಲ್ಲಿ ಬೆಳವಣಿಗೆ ಸಾಧ್ಯ. ದೇವರು ಅವಕಾಶ ಕೊಡುತ್ತಲೇ ಇರುತ್ತಾನೆ. ಆದರೆ ನಮ್ಮ ಮನಸ್ಸು ಶುದ್ಧವಾಗಿದೆಯೋ, ಗುರಿಯತ್ತ ನಾವಿದ್ದೇವೋ ಅದರ ಆಧಾರದಲ್ಲಿ ಮಾತ್ರ ಬದುಕು ಮೇಲೇರಬಹುದು. ಈ ಕಥೆಯ ಪಾಠ: ಗುರುಗಳು, ತಾಯಿ ತಂದೆಯರು, ಸತ್ಸಂಗಗಳು ಪರಮಾರ್ಥವನ್ನು ಬೀಜದಂತೆ ನಮ್ಮೊಳಗೆ ಬಿತ್ತುತ್ತವೆ. ನಾವು ಆ ಬೀಜವನ್ನು ಬೆಳೆಸಿದಾಗ ಮಾತ್ರ ಅದು ಜೀವನದಲ್ಲಿ ಫಲ ಕೊಡುತ್ತದೆ.